ಇದನ್ನೇ ಇವಾಗ ಟೆರಸ್ಗೆ ಶಿಫ್ಟ್ ಮಾಡಬೇಕು. ಏಟಾಗಿದೆ, ಅಲ್ಲೂ ಏಟಾಗಿದೆ, ಇಲ್ಲೂ ಏಟಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮದು ಆಶ್ರಮ. ತುಂಬ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ನಮಸ್ಕಾರ. ಏನೋ ಒಂದು ಲಾಂಗ್ ಡ್ರೈವ್ನ ಹೋಗ್ತಾ ಇದ್ದೀವಿ. ನಮ್ಮ ಆಶ್ರಮದಿಂದ ನಾವು ಹೊಸ ಆಶ್ರಮ ಏನು ಕಟ್ಟಿಸ್ತಾ ಇದ್ದೀವಿ, ಆರೈಕೆ ಆಶ್ರಮ, ಆ ಕನ್ಸ್ಟ್ರಕ್ಷನ್ ನಡೀತಾ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆಶ್ರಮದಿಂದ ಅಲ್ಲಿಗೆ ಸುಮಾರು ಒಂದು 30 ಕಿಲೋಮೀಟರ್ ಆಗುತ್ತೆ, ಸುಮಾರು 1 ಅವರ್ ಜರ್ನಿ ಆಗುತ್ತೆ. ಏನಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ ಆಶ್ರಮದ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿವರೆಗೂ ಬಂತು, ಯಾವತ್ತು ನೀವು ಶಿಫ್ಟ್ ಮಾಡೋದು, ಇನ್ನ ಏನೇನು ವರ್ಕ್ ಪೆಂಡಿಂಗ್ ಇದೆ, ಇನ್ನ ಎಷ್ಟು ತಿಂಗಳಾಗುತ್ತೆ ವರ್ಕ್ ಮುಗಿಯೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಆ ಸ್ಥಳಕ್ಕೆ ಹೋಗಿ ವಿಡಿಯೋದಲ್ಲಿ ಲೈವ್ ಆಗಿ ನಿಮ್ಗೆ ತೋರಿಸೋಣ, ಏನೇನು ಕೆಲಸ ಪೆಂಡಿಂಗ್ ಇದೆ, ಇನ್ನು ಎಷ್ಟು ದಿನ ಆಗುತ್ತೆ, ಏನೇನು ವರ್ಕ್ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದೀವಿ. ಹಾಗೆ ಇನ್ಮೇಲೆ ನಾವು ರೆಗ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಬೇಕು ಅನ್ಕೊಂಡಿದೀವಿ. ಇಷ್ಟು ದಿನ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಮಾತ್ರ ವಿಡಿಯೋನ ಹಾಕ್ತಾ ಇದ್ವಿ, ಯೂಟ್ಯೂಬ್ ಬಗ್ಗೆ ಫೋಕಸ್ ಮಾಡಿರ್ಲಿಲ್ಲ. ಇವಾಗ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದೀವಿ. ಏನಕ್ಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ ಏನು ಅರ್ನಿಂಗ್ಸ್ ಬರಲ್ಲ, ಅದೇ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ಹಾಕಿದ್ರೆ ಅರ್ನಿಂಗ್ಸ್ ಬರುತ್ತೆ. ಏನಾದ್ರೂ ಅರ್ನಿಂಗ್ಸ್ ಬಂದ್ರೆ ಅದರಿಂದ ನಮಗೆ ಆಶ್ರಮನ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡೋಣ ಅಂತ ಇದೀವಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಗತ್ಯ ಇದೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು, ನಮ್ಮ ಪೇಜ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇನ್ನ ಒಂದಿಷ್ಟು ಜನಕ್ಕೆ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ, ಆಶ್ರಮದ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬರ್ತಾ ಇದೆ, ಆಶ್ರಮದ ಕನ್ಸ್ಟ್ರಕ್ಷನ್ ಏನೇನು ನಡೀತಾ ಇದೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಜಸ್ಟ್ ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೂ ಒಂದು 45 ಮಿನಿಟ್ಸ್ ಇದೆ ಹೋಗೋದಕ್ಕೆ, ಇನ್ನೂ ಒಂದು 25 ಕಿಲೋಮೀಟರ್ ಇದೆ. ಬನ್ನಿ ತೋರಿಸ್ಕೊಡ್ತೀನಿ. ಈಗ ನಮ್ಮ ಆಶ್ರಮದ ಹತ್ರನೇ ಇದ್ದೀವಿ. ಇದು ಮೈನ್ ರೋಡು. ಇಲ್ಲಿಂದ ಕಟ್ ಆದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮದು ಆಶ್ರಮ. ತುಂಬ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಕನ್ಸ್ಟ್ರಕ್ಷನ್ನು. ನೀವು ನೋಡ್ತಾ ಇರ್ಬೋದು. ಹತ್ರ ಹೋಗಿ ತೋರಿಸ್ತೀನಿ ಯಾವ್ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಹೊರಗಡೆ ಎಲ್ಲ ಪೇಂಟಿಂಗ್ ಒಂದು ವರ್ಕ್ ಆಗ್ಬಿಟ್ರೆ ಬಿಲ್ಡಿಂಗ್ಗೆ ಫಿನಿಶ್ ಆದಂಗೆ. ಇನ್ನು ಒಳಗಡೆ ಎಲ್ಲ ತುಂಬ ವರ್ಕ್ ಪೆಂಡಿಂಗ್ ಇದ್ದಾವೆ. ಮತ್ತು ಹಂಗೆ ಫಿನಿಶಿಂಗ್ ಅಂತ ಹೋದಾಗ ಫಿನಿಶಿಂಗ್ ಹಂತದಲ್ಲಿ ಕೆಲಸಗಳು ಜಾಸ್ತಿ ಉಳ್ಕೊಳ್ಳುತ್ತೆ. ಹಾಗೆ ತುಂಬ ಕೆಲಸ, ಸಣ್ಣ ಪುಟ್ಟ ವರ್ಕ್ ಅಂದ್ರೇ ತುಂಬ ಕೆಲಸ ಇರುತ್ತೆ. ಸಣ್ಣ ಪುಟ್ಟ ವರ್ಕು ತುಂಬ ಇದೆ ಇನ್ನು ಮಾಡೋದಕ್ಕೆ. ತೋರಿಸ್ತೀನಿ, ಒಳಗಡೆ ಹೋಗೋಣ ಬನ್ನಿ. ಅದಕ್ಕೆ ಏನೋ ಪುಣ್ಯ ಬಿಸಿಲಿಲ್ಲ ಆದರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಫಿನಿಶಿಂಗ್ ಆಯ್ತಲ್ಲ ಕ್ಲೀನಾಗಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸು. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಈ ಥರ ಒಂದು ವ್ಯೂ ಕಾಣಿಸುತ್ತೆ. ಈ ಹಂತದಲ್ಲಿ ಇದೆ ಇವಾಗ ಕೆಲಸ. ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನೀವು ನೋಡ್ತಾ ಇರ್ಬೋದು, ಟೈಲ್ಸ್ ಎಲ್ಲ ಬಂದಿದೆ. ಫಸ್ಟ್ ಫ್ಲೋರಿಗೆ ಎಷ್ಟು ಬೇಕೋ ಅಷ್ಟು ಟೈಲ್ಸ್ ಬಂದಿದೆ. ಸುಮಾರು ಒಂದು 8,500 ಸ್ಕ್ವೇರ್ ಫೀಟಿಗೆ ಆಗೋಷ್ಟು ಟೈಲ್ಸ್ ಬಂದಿದೆ. ಸುಮಾರು ಇಲ್ಲಿ 4 ಲಕ್ಷ ರೂಪಾಯಿ ಅಂತ ಮೆಟೀರಿಯಲ್ಸ್ ಇದೆ. ಇಲ್ಲಿ ಸುಮಾರು ಒಂದು 4 ಲಕ್ಷ ಓದ್ತಿರುವಂತಹ ಮೆಟೀರಿಯಲ್ಸ್, ಟೈಲ್ಸ್ ಮೆಟೀರಿಯಲ್ಸ್ ಇಲ್ಲಿದೆ. ಬನ್ನಿ ಹಾಗೆ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಿಚನ್ ಬರುತ್ತಿದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಇದು ಕಿಚನ್ನು. ಹಾಗೆ ಇದು ಡೈನಿಂಗ್ ಹಾಲು. ಇದು ಡೈನಿಂಗ್ ಹಾಲ್ ಬರುತ್ತಿದ್ದು. ಇದು ಲಿಫ್ಟ್ ರೂಮ್. ಇದು ನೀರಿದೆ ಒಳಗಡೆ, ಕ್ಲೀನ್ ಮಾಡಿಸ್ಬೇಕು. ಆಮೇಲೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಮೆಡಿಕಲ್ ರೂಮ್ ಬರುತ್ತೆ. ಇದು ರಿಸೆಪ್ಷನ್ ರೂಮ್ ಬರುತ್ತೆ. ಬನ್ನಿ, ಇದು ಎಂಟ್ರೆನ್ಸು. ಇಲ್ಲಿ ಫುಲ್ಲು ಡಾಮಿಟ್ರಿ ಏರಿಯಾ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫುಲ್ ಇದು ಪೇಷಂಟ್ ವಾರ್ಡ್ಸ್. ಇದು ಕಂಪ್ಲೀಟ್ ಇದು ಪೇಷಂಟ್ ವಾರ್ಡು. ಇಲ್ಲಿ ಪೈಪ್ ಎಲ್ಲ ಬಂದಿದೆ. ಫಸ್ಟ್ ಫ್ಲೋರಿಗೆ ಪ್ಲಂಬಿಂಗ್ ವರ್ಕಿಗೆ ಬೇಕಾಗಿರುವಂತಹ ಎಲ್ಲ ಪೈಪ್ಸ್ ಬಂದಿದೆ. ಇಲ್ಲಿ ಕಂಪ್ಲೀಟ್ ಎಲ್ಲ ಪೇಷಂಟ್ ಮಲಗಿಸುವಂಥ ಜಾಗ ಇದು. ಕಂಪ್ಲೀಟಾಗಿ ಇಲ್ಲಿ ಸುಮಾರು ಒಂದು 70 ಜನ ಇಲ್ಲಿ ಮಲಗ್ಬೋದು ಸಫಿಷಿಯೆಂಟಾಗಿ. ನೀವು ನೋಡ್ಬೋದು, ಇಲ್ಲಿ ಎಲ್ಲ ಕಂಪ್ಲೀಟ್ ವರ್ಕ್ ಆಗಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿ ಟಾಯ್ಲೆಟ್ಸ್ ಬರುತ್ತೆ. ಒಳಗಡೆ ತೋರಿಸೋದಕ್ಕಾಗಲ್ಲ, ಲಾಕ್ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಲಾಕ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಹೊರಗಡೆ ಬಂದರೆ ಅವ್ರು ಆರಾಮಾಗಿ ಕೂತ್ಕೊಳ್ಬೋದು. ಇಲ್ಲಿ ಒಂದು ಮಿನಿ ಪಾರ್ಕ್ ಥರ ಮಾಡ್ತೀವಿ. ಇಲ್ಲಿ ಬೆಂಚಸ್ ಹಾಕ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದಾಗ ಇಲ್ಲಿ ಹೊರಗಡೆ ಬಂದು ಫ್ರೀಯಾಗಿ ಕೂತ್ಕೊಂಡು ಏನಾದರೂ ಗೇಮ್ಸ್ ಆಡಿಕೊಂಡು ಜೊತೆಗೆ ಟೈಮ್ ಪಾಸ್ ಮಾಡ್ಬೋದು ಅಂತ ಇಲ್ಲಿ ಹೊರಗಡೆ ಒಂದು ಜಾಗನ ಬಿಟ್ಟಿದ್ದೀವಿ. ಹಾಗೆ ಒಳಗಡೆ ಬಂದರೆ ನೀಟಾಗಿ ಇಲ್ಲೆಲ್ಲ ಬೆಡ್ ಬರುತ್ತೆ. ಇನ್ನು ಕೆಲಸ ಎಲ್ಲ ಸ್ವಲ್ಪ ಬಾಕಿ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಬೆಡ್ಗಳು ಹಾಕಿಬಿಟ್ಟು ಇಲ್ಲಿಗೆ ಆಶ್ರಮನ ಶಿಫ್ಟ್ ಮಾಡ್ತೀವಿ. ಅದೇ ಉದ್ದೇಶಕ್ಕೆ ನಾವು ಆದಷ್ಟು ಬೇಗ ಕೆಲಸನ ಸ್ಪೀಡಾಗಿ ಮಾಡ್ತಾ ಇದ್ದೀವಿ. ಇಷ್ಟು ಕೆಲಸ ಆಗಿದೆ ಇವಾಗ. ಇಲ್ಲಿ ಕಂಪ್ಲೀಟ್ ವರ್ಕ್ ಆಗಿದೆ. ಎಲೆಕ್ಟ್ರಿಕ್ ವರ್ಕ್ ಆಗಿದೆ, ಪ್ಲಂಬಿಂಗ್ ವರ್ಕ್ ಆಗಿದೆ, ಎಲ್ಲದೂ ಆಗಿದೆ. ಟೈಲ್ಸ್ ವರ್ಕ್ ಆಗಿದೆ. ಇನ್ನು ಪೇಂಟ್ ಮಾಡಬೇಕು. ನೀಟಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ರೆ ಇಲ್ಲಿ ಕೆಲಸ ಎಲ್ಲ ಫಿನಿಶ್ ಆಗುತ್ತೆ. ಹಾಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇದು ಫಸ್ಟ್ ಫ್ಲೋರ್ ತೋರಿಸ್ತೀನಿ ಬನ್ನಿ. ಫಸ್ಟ್ ಫ್ಲೋರಲ್ಲಿ ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಪೂರ್ತಿ ಫಿನಿಶ್ ಆಗಿದೆ. ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಅಂದರೆ ಇಲ್ಲೊಂದು ಚಿಕ್ಕದಾಗಿ ಜಾಗ ಬಿಟ್ಟಿದ್ದೀವಿ. ಪ್ಲಾಸ್ಟಿಂಗ್ ವರ್ಕೆಲ್ಲ ಆಗಿದೆ ಕಂಪ್ಲೀಟಾಗಿ. ಇಲ್ಲಿ ಟ್ಯಾಂಕ್ ತೋರ್ತಾ ಇದೆಯಲ್ಲ, ಇದು ನೀರಿನ ಟ್ಯಾಂಕ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟಿದೆ. ಇಲ್ಲಿ ನೀರಿನ ಟ್ಯಾಂಕ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿದೆ. ಇದನ್ನೇ ಇವಾಗ ಟೆರಸ್ಗೆ ಶಿಫ್ಟ್ ಮಾಡಬೇಕು. ಇದು ಫಸ್ಟು ನಾವು ಗ್ರೌಂಡ್ ಫ್ಲೋರ್ ಮಾತ್ರ ಫಿನಿಶ್ ಮಾಡಿಬಿಟ್ಟು ಎಲ್ಲ ಫಿನಿಶ್ ಮಾಡಿ ಆಶ್ರಮನ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಂಬಿಂಗ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ವಿ. ಅದಾದಮೇಲೆ ಎಲ್ಲ ಒಂದು ದೇವರ ಆಶೀರ್ವಾದದಿಂದ ಯಾರೋ ಒಬ್ಬರು ದೇವ್ರ ಥರ ಸಿಕ್ಬಿಟ್ಟು ಅವರ ಒಂದು ಸಪೋರ್ಟಿಂದ ಇವತ್ತು ಫಸ್ಟ್ ಫ್ಲೋರ್ ವರ್ಕ್ ನಡೀತಾ ಇದೆ. ಅದಕ್ಕೆ ಈ ಟ್ಯಾಂಕಿನ ಇವಾಗ ಟೆರಸ್ಗೆ ಶಿಫ್ಟ್ ಮಾಡಬೇಕು. ಇನ್ನು ಪ್ಲಂಬಿಂಗ್ ವರ್ಕು ಎಲ್ಲ ಬಾಕಿ ಇದೆ. ನೋಡ್ಬೋದಲ್ಲಿ ವಾಸ್ಕಲ್ನ ಫಿಟ್ ಮಾಡ್ತಾ ಇದ್ದಾರೆ.
ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಆಗಿದೆ. ಇದು ಬಂದುಬಿಟ್ಟು ಪೇಷಂಟ್ ವಾರ್ಡ್ ಬರುತ್ತೆ, ಇದು ಪೂರ್ತಿ ಡಾಮಿಟ್ರಿ ಏರಿಯಾ ಬರುತ್ತೆ. ಇದಕ್ಕೆ ಅಟ್ಯಾಚ್ ಆಗಿಬಿಟ್ಟು ಇಲ್ಲಿ ಟಾಯ್ಲೆಟ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸುಮಾರು ಒಂದು ಇಷ್ಟು ಟಾಯ್ಲೆಟ್ಸ್ ಇದೆ, ಸುಮಾರು ಒಂದು 12 ಟಾಯ್ಲೆಟ್ಸ್ನ ಇಲ್ಲಿ ಮಾಡಿಸಿದ್ದೀವಿ, ನೀವು ನೋಡ್ಬೋದು ಕಂಪ್ಲೀಟಾಗಿ. ಇನ್ನು ಇಲ್ಲಿ ಪ್ಲಂಬಿಂಗ್ ವರ್ಕೆಲ್ಲ ಆಗಬೇಕಾಗಿದೆ, ಟೈಲ್ಸ್ ವರ್ಕು, ಪ್ಲಂಬಿಂಗ್ ವರ್ಕು, ಎಲೆಕ್ಟ್ರಿಕ್ ವರ್ಕು ಎಲ್ಲ ಆಗಬೇಕಾಗಿದೆ. ಇದಕ್ಕೆ ಅಟ್ಯಾಚ್ ಆಗಿ ಪೂರ್ತಿಯಾಗಿ ಇಷ್ಟು ಟಾಯ್ಲೆಟ್ಸ್ ಬರುತ್ತೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇದ್ದಾವೆ. ಪೇಂಟ್ ವರ್ಕ್ ಆಗಬೇಕು, ಟೈಲ್ಸ್ ವರ್ಕ್ ಆಗಬೇಕು, ಎಲೆಕ್ಟ್ರಿಕ್ ವರ್ಕು, ಪ್ಲಂಬಿಂಗ್ ವರ್ಕು ಎಲ್ಲ ಫಸ್ಟ್ ಫ್ಲೋರಲ್ಲಿ ಇಷ್ಟು ಕೆಲಸಗಳಾಗಬೇಕಾಗಿದೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇದ್ದರೆ ಆದಷ್ಟು ಬೇಗ ಇಲ್ಲಿ ಕೆಲಸ ಎಲ್ಲ ಫಿನಿಶ್ ಆಗುತ್ತೆ. ನಮ್ಮ ಆಶ್ರಮದಲ್ಲಿರುವಂತಹ ಎಲ್ಲ ಹಿರಿಯರನ್ನ ಕರ್ಕೊಂಬಂದು ಇಲ್ಲಿ ಆರೈಕೆನ ಮಾಡ್ಬೋದು. ಅವರಿಗೂ ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಜಾಗ ಸಿಗುತ್ತೆ. ಇಲ್ಲಿ ಬೆಡ್ರಿಡಮ್ ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ HIV, TB ಅಂತ ಸ್ಪ್ರೆಡ್ ಆಗುವಂತಹ ಕಾಯಿಲೆ ಯಾವುದಿರುತ್ತೆ ಅವ್ರಿಗೋಸ್ಕರನೇ ಒಂದು ವಾರ್ಡ್ನ ಮಾಡ್ತಾಯಿದ್ದೀವಿ. ಅಲ್ಲಿಂದ ಹಿಂಗೆ ಹೊರಗಡೆ ಬಂದರೆ ಇಲ್ಲಿ ಪೀಸ್ ಆಗಿರುವಂತಹ ಜಾಗ ಕಾಣಿಸುತ್ತೆ. ತುಂಬ ವೆದರೆಲ್ಲ ತುಂಬ ಚೆನ್ನಾಗಿದೆ. ಇದು ಬಾಲ್ಕನಿ, ಇದು ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ ಜಾಗ, ಒಳ್ಳೆ ವೆದರ್ ಇದೆ. ಈಗ ಹೊರಗಡೆ ಬಂದರೆ ಇದು ನಮ್ಮ ಆಫೀಸ್ ರೂಮ್ ಬರುತ್ತೆ. ಇಲ್ಲಿ ಒಂದು ಗೆಸ್ಟ್ ರೂಮ್ ಮಾಡಿದ್ದೀವಿ, ಕಂಪ್ಲೀಟಾಗಿ ಇಷ್ಟು ವರ್ಕ್ ಆಗಿದೆ, ನೀವು ನೋಡ್ಬೋದು. ಇದು ಲಿಫ್ಟ್ದು ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಮತ್ತು ಲಿಫ್ಟ್ ಮಾಡಬೇಕು. ಮೇಲ್ಗಡೆ ಶೀಟ್ ಹಾಕ್ತಾ ಇದ್ದಾರೆ, ಮಳೆ ನೀರು ಒಳಗಡೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಕವರ್ ಮಾಡಿಸೋದಕ್ಕೆ ಶೀಟು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಹೋದರೆ ಮೇಲ್ಗಡೆ ಟೈಲ್ಸು, ಮೇಲ್ಗಡೆ ಶೀಟೆಲ್ಲ ಹಾಕಿ ಕವರ್ ಮಾಡ್ತಾ ಇದ್ದಾರೆ. ಎಸ್ಕೊಡೋದಣ್ಣ ಶೀಟ್ನ? ಹಾಂ ಅಣ್ಣ ಸಾಕಣ್ಣ. ಹೌದೌದಣ್ಣ, ಬೆಸ್ಟ್ ಅಣ್ಣ. ಚೆನ್ನಾಗಿದೆ. ಹೌದು, ಇಲ್ಲಿ ಕವರ್ ಆಗುತ್ತಣ್ಣ ಇದು ನೆಕ್ಸ್ಟ್? ಹಾಂ ಹೌದೌದು, ಹಾಂ ಹಂಗೆ ಮಾಡೋಣ ಅಕ್ಕ. ಮತ್ತೇನಕ್ಕೆ ಬೇಕು, ಯಾವ್ದಾದ್ರು ರಾತ್ರಿ ಇಲ್ಲ ಎಷ್ಟೊತ್ತಿಗಾದ್ರೆ ಯಾರಾದರೂ ಬಂದು ಏನಾದರೂ ಬಿಟ್ರೆ ಹೌದು ಅವ್ರಿಗೆ ಗೊತ್ತಾಗ್ತಾನೆ. ಕೆಲವರು ಮೆಂಟಲಿ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಗೊತ್ತಾಗಲ್ಲ. ಇಷ್ಟು ಕವರ್ ಆಗಿಬಿಡುತ್ತೆ ಇವಾಗ. ಹಾಂ, ಇಲ್ಲಿ ನೋಡ್ತಿರ್ಬೋದು ಒಂದು 6 ಶೀಟ್ ಬಂದಿದೆ. ಇದನ್ನು ಇವಾಗ ಮೇಲ್ಗಡೆ ತೊಗೊಂಡೋಗ್ಬೇಕು. ಅಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಫ್ಲೋರಿಗೆ ತೊಗೊಂಡೋಗ್ಬೇಕು. ಇವಾಗ ಇದಕ್ಕೆ ಯಾರು ಹುಡುಗರಿಲ್ಲ, ನಾವೇ ಕೊಡ್ಬೇಕು ಇವಾಗ. ಇದನ್ನು ಸುಮಾರು 6 ಶೀಟ್ ಇದೆ. ಇದನ್ನು ಎತ್ತೋದಕ್ಕೆ ತುಂಬ ವೆಯ್ಟ್ ಇದೆ. ಇದು ಒಂದೊಂದು ಶೀಟು ಸುಮಾರು ಒಂದು ಕೆ ಜಿ ಗಟ್ಟಲೆ ಇದೆ. ಇದನ್ನು ಇವಾಗ ಎತ್ಕೊಂಡು ಹೋಗಿ ಮೇಲ್ಗಡೆ ಹಾಕಬೇಕು. ಮೇಲ್ಗಡೆ ಶೀಟ್ ಹಾಕಿ ಕವರ್ ಮಾಡ್ತಾ ಇದ್ದಾರಲ್ಲ, ಸ್ಟೇರ್ ಕೇಸ್ ಮತ್ತು ಲಿಫ್ಟ್ ರೂಮನ್ನು. ನೋಡಿ, ಇಷ್ಟು ಶೀಟು ಕೆಳಗಡೆಯಿಂದ ಮೇಲಕ್ಕೆ ತೊಗೊಂಬಂದಿದ್ದೀವಿ. ಅಲ್ಲಿ ಕೆಲಸನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ತೊಗೊಂಬರೋ ಅಷ್ಟರಲ್ಲಿ ನೋಡಿ ಕೈ ಏಟಾಗಿದೆ, ಅಲ್ಲೂ ಏಟಾಗಿದೆ, ಇಲ್ಲೂ ಏಟಾಗಿದೆ. ಇದಿಷ್ಟು ಇವಾಗ ಕವರ್ ಮಾಡಿಬಿಡ್ತಾರೆ. ಇವತ್ತಿನ ಈ ಕೆಲಸ ಎಲ್ಲ ಮುಗಿಸ್ಬಿಡ್ತಾರೆ. ಇಲ್ಲಿ ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಮಳೆ ಬಂದರೆ ಒಳಗಡೆ ನೀರು ಸೋರುತ್ತೆ, ಇಲ್ಲಿ ನೀರು ಸೋರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ನೀರು ಸೋರಬಾರ್ದು ಅನ್ನೋದಕ್ಕೆ ಶೀಟ್ನ ಕೆಲಸ ಮಾಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಆಶ್ರಮದ ಹೊರಗಡೆ ಲುಕ್ ಹೇಗಿದೆ, ಆಶ್ರಮದ ಹೊರಗಡೆ ವೆದರ್ ಹೇಗಿದೆ, ಆಶ್ರಮದ ಅಕ್ಕಪಕ್ಕ ಏನಿದೆ ಅಂತ ಹೇಳ್ಬಿಟ್ಟು ನಾವೊಂದು ಡ್ರೋನ್ ಶಾಟ್ನ ಹಾಕ್ತಾ ಇದ್ದೀವಿ. ಅದನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆಶ್ರಮದ ಸುತ್ತಮುತ್ತ ಏನಿದೆ ಅಂತ ಹೇಳ್ಬಿಟ್ಟು. ನೋಡ್ಕೊಂಡು ಬನ್ನಿ. ಹಾಗೆ ನಮ್ಮ ಪೇಜ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಟೀಮ್ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಬಿಲ್ಡಿಂಗ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ.